ರಾಜ್ಯ ಬಿಜೆಪಿಯ 3 ಶಾಸಕರು ತಲೆನೋವಾಗಿ ಪರಿಣಮಿಸಿದ್ದಾರಂತೆ. ಆ 3 ಶಾಸಕರ ವಿರುದ್ಧ ಹೈಕಮಾಂಡ್ ದೂರು ನೀಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರಂತೆ. ಆ 3 ಶಾಸಕರು ಯಾರು, ಶಿಸ್ತು ಕ್ರಮ ಏಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಬಿಜೆಪಿಗೆ ತಲೆನೋವಾದ ಆ 3 ಶಾಸಕರು ಎಸ್ಎಸ್ಎಂ ಟೀಮ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಚಿಂತನೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಹೊಗೆ ಜೋರಾಗುತ್ತಲೇ ಇದೆ. ಶಾಸಕರಾದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಒಂದು ಕಾಲು ಹೊರಯಿಟ್ಟು ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಈ ನಾಯಕರು ಪಕ್ಷ ಬಿಡ್ತಿಲ್ಲ, ಡ್ಯಾಮೇಜ್ ನಿಲ್ಲಿಸುತ್ತಿಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಗೆ ಈ 2 ಶಾಸಕರು ಒಂದ್ ಕಡೆ ತಲೆನೋವಾದ್ರೆ, ಇನ್ನೊಂದ್ ಕಡೆ ಆರ್ಆರ್ ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣ ಹಳೆ ಮೈಸೂರು ಭಾಗದಲ್ಲಿ ಮುಜುಗರ ತರಿಸಿದೆ. ಹೌದು, ಎಸ್ಟಿ ಸೋಮಶೇಖರ್, ಶಿವರಾಜ್ ಹೆಬ್ಬಾರ್ ಪಕ್ಷದಿಂದ ಬಹುದೂರ ಸಾಗಿದ್ದಾರೆ. ಇನ್ನು ಮುನಿರತ್ನ ಅವಾಂತರದಿಂದ ರಾಜ್ಯ ಬಿಜೆಪಿ ನಾಯಕರು ಮುಂದಿನ ವಾರ ಈ 3 ಶಾಸಕರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ ತಂದೊಡ್ತಿರುವವರ ವಿರುದ್ಧ ಇದೀಗ ರಾಜ್ಯ ಬಿಜೆಪಿಯಿಂದ ಕಠಿಣ ಕ್ರಮದ ಚಿಂತನೆಗೆ ಮುಂದಾಗಿದೆಯಂತೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಮುನಿರತ್ನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಮುಂದಿನ ವಾರ ಶಿಸ್ತು ಸಮಿತಿ ಸಭೆಯನ್ನ ಕರೆಯಲು ಮುಂದಾಗಿದೆಯಂತೆ. ಇಷ್ಟು ದಿನ ಈ 3 ಶಾಸಕರಿಂದ ಪಕ್ಷಕ್ಕಾದ ಡ್ಯಾಮೇಜ್ ಬಗ್ಗೆ ವಿಸ್ತೃತ ಚರ್ಚೆಯನ್ನ ನಡೆಸಲಿದ್ದಾರಂತೆ. 3 ಶಾಸಕರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ ಬಳಿಕ ಹೈಕಮಾಂಡ್ಗೆ ಉಚ್ಚಾಟನೆಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಈ ವಾರಾಂತ್ಯದೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ನೋಡಿಕೊಂಡು ಮುನಿರತ್ನ ವಿರುದ್ಧ ಬಿಜೆಪಿ ನಿಲುವು ಪ್ರಕಟ ಮಾಡಲಿದೆಯಂತೆ. ಒಕ್ಕಲಿಗ ದಲಿತ ಮತಗಳ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ಗೆ ವಿವರಿಸಲಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಪ್ತ ಶಾಸಕರಿಂದಲೂ ಆಂತರಿಕ ಮಾಹಿತಿಯನ್ನ ಕಲೆ ಹಾಕಿದ್ರಂತೆ. 3 ಶಾಸಕರಿಂದ ಪಕ್ಷಕ್ಕೆ ಲಾಭಕ್ಕಿಂತ ಡ್ಯಾಮೇಜ್ ಹೆಚ್ಚು ಎಂಬುದೇ ಬಹುತೇಕ ಶಾಸಕರಿಂದ ಅಭಿಪ್ರಾಯವಾಗಿದೆಯಂತೆ. ಹೀಗಾಗಿ ಮುಂದಿನ ವಾರ ಸಭೆ ನಡೆಸಿ 3 ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಶಿಫಾರಸು ಮಾಡಲು ಚಿಂತನೆ ಮಾಡಲಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಅವರು ಮಾಡ್ತಿದ್ದಾರೆ ಅಷ್ಟೇ. ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಸಿಲುಕಿದ್ದು, ಪೊಲೀಸರು ಜೆಪಿ ಪಾರ್ಕ್ ಬಳಿಯ ಶೆಡ್ಗೆ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರು ನಡೆಸಿದ್ರು. ಸದ್ಯ ಮುನಿರತ್ನಗೆ ಜಾಮೀನು ಸಿಕ್ಕರೂ ರೇಪ್ ಕೇಸ್ನಲ್ಲಿ ಬಂಧನದ ಭೀತಿ ಶುರುವಾಗಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೋರಾಗಿದ್ದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒದಗಿಸಲಿಲ್ಲ ಅನ್ನುವಂಥ ಪ್ರಶ್ನೆ ದೃಶ್ಯ ನೋಡ್ತಾ ಇದ್ವಿ. ಸಿಕ್ಕದಕ್ಕೆಲ್ಲ ಕಲ್ಲು ತೂರಿದ್ದಾರೆ ದುಷ್ಕರ್ಮಿಗಳು. ಹಾಗಾಗಿ ಮನೆಯ ಗಾಜು ಪುಡಿ ಪುಡಿಯಾಗಿರೋದು, ಹಲವು ವಾಹನಗಳು ಜಖಮಾಗಿದೆ. ಈಗ ಎಲ್ಲ ಆದ ಬಳಿಕ ಪೊಲೀಸರ ಭದ್ರತೆ ತತ್ಕ್ಷಣ ಪೊಲೀಸರು ದೌಡಾಯಿಸಿದ್ರು, ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದಾರೆ. ಬಟ್ ಈ ಘಟನೆ ಆಗೋಕ್ಕೂ ಮುಂಚೆನೇ ಯಾಕೆ ಪೊಲೀಸ್ ಇಲಾಖೆ ಅಥವಾ ಪೊಲೀಸರು ಅಲರ್ಟ್ ಆಗಲ್ಲ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ನೋಡಿ, ದಾವಣಗೆರೆಯಲ್ಲಿ ಎಷ್ಟು ರೋಷಾವೇಶ ಇತ್ತು ಅಂತ ದುಷ್ಕರ್ಮಿಗಳದ್ದು. ಶಾಂತಿಯುತವಾಗಿ ಗಣೇಶ ಮೆರವಣಿಗೆ, ಗಣೇಶ ವಿಸರ್ಜನೆಗಳು ಬಹುತೇಕ ಕಡೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ನಾಗಮಂಗಲದ ಆ ಗಲಭೆ ಪ್ರಕರಣ. ನಾಗಮಂಗಲದಲ್ಲಿ ಏನಾದರೂ ಪೊಲೀಸರು ಅಲರ್ಟ್ ಆಗಿಬಿಟ್ಟಿದ್ರೆ, ಅಲ್ಲಿ ಶಾಂತಿಯುತವಾಗಿ ಏನಾದರೂ ಗಣೇಶನ ಮೆರವಣಿಗೆ ಆಗಿ ವಿಸರ್ಜನೆ ಆಗಿಬಿಟ್ಟಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ಬೆಂಕಿ ಹೊತ್ಕೊಳ್ತಾ ಇರಲಿಲ್ಲ ಬಹುತೇಕ ಜಿಲ್ಲೆಗಳಲ್ಲಿ. ಆ ದ್ವೇಷದ ಕಿಡಿ ಬಹುತೇಕ ಜಿಲ್ಲೆಗಳಲ್ಲಿ ವ್ಯಾಪಿಸ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ದೃಶ್ಯ ಗಮನಿಸ್ತಾ ಇದ್ವಿ. ಕಲ್ಲು ಹಿಡ್ಕೊಂಡು ಬಂದು ತೂರ್ತಾ ಇರೋದು ದುಷ್ಕರ್ಮಿ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಸಿಕ್ಕಲ್ಲಿ ಎಲ್ಲೆಲ್ಲಿ ಕಲ್ಲು ಸಿಗುತ್ತೋ ಎಲ್ಲ ತಂದು ಎತ್ತು ಹಾಕೋದು. ಸಿಕ್ಕವ್ರ ಮೇಲೆ ಹಲ್ಲೆ, ಮನೆ ಮೇಲೆ, ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ ದುಷ್ಕರ್ಮಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದಾವಣಗೆರೆಯಿಂದ. ವಿಠಲ್, ಬೆಣ್ಣೆ ನಗರಿ ದಾವಣಗೆರೆ ಸೂಕ್ಷ್ಮ ಪ್ರದೇಶ ಅಂತೂ ಅಲ್ಲ, ಶಾಂತಿಗೆ ಹೆಸರುವಾಸಿ ದಾವಣಗೆರೆ. ಅಲ್ಲೇ ಈ ರೀತಿ ಶಾಂತಿ ಭಂಗ ಆಗುತ್ತೆ ಅಂದ್ರೆ ಏನರ್ಥ? ನಾಗಮಂಗಲದ ಕಿಡಿ ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಹೇಗೆ?
ಖಂಡಿತ ಶ್ರುತಿ, ಪ್ರಮುಖವಾಗಿ ಏನು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಆಗಿರುವಂಥ ಘಟನೆ ರಾಜ್ಯವ್ಯಾಪಿನೇ ಅದು ವ್ಯಾಪಿಸಿದೆ ಅಂತಲೇ ಹೇಳ್ಬೋದು. ಅದರ ಒಂದು ಸ್ಪಾರ್ಕ್ ಇನ್ನು ದಾವಣಗೆರೆಯಲ್ಲಿ ಕಿಡಿ ಹೊತ್ತಿದ್ದು ನಿನ್ನೆ ಒಂದು ಗಣೇಶ ಮೆರವಣಿಗೆ ಸಹ ನಾವು ಸಾಕಷ್ಟು ಗಮನಿಸಿರುವಂಥದ್ದು. ಏನು ನಿನ್ನೆ ಆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಂತಹ ಆ ಒಂದು ಗಲಾಟೆ ವೇಳೆ ಏನು ಕಲ್ಲು ತೂರಾಟ ಪ್ರಕರಣ ಸಾಕಷ್ಟು ಆತಂಕವನ್ನು ಈಗ ದಾವಣಗೆರೆ ನಗರದಲ್ಲಿ ಸೃಷ್ಟಿ ಮಾಡಿ ಒಂದು ಅಶಾಂತಿಯನ್ನೇ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲನೇದಾಗಿ ಆ ಪೊಲೀಸರು ಸಹ ಸಾಕಷ್ಟು ಹರಸಾಹಸನೆ ಪಟ್ಟಿದ್ದಾರೆ. ಆದರೆ ಪೊಲೀಸರ ಕಣ್ಣು ತಪ್ಪಿಸಿ ಕಲ್ಲು ತೂರಾಟ ಘಟನೆ ಮಾಡುವಲ್ಲಿ ಏನು ಆ ಕಿಡಿಗೇಡಿಗಳು ಒಂದು ಪ್ರಮುಖ ಪಾತ್ರ ವಹಿಸಿರೋದು ಪಕ್ಕ ಪ್ಲಾನ್ ಮೇಲೆ ಮಾಡಿದ್ದಾರೆ ಅನ್ನೋಂಥದ್ದು ಇಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಿರುವಂಥದ್ದು ಶ್ರುತಿ. ಇನ್ನು ಈ ಘಟನೆಯಲ್ಲಿ ಏನು ಸಾಕಷ್ಟು ಅಂದರೆ ಬೇತೂರು ರಸ್ತೆಯಲ್ಲಿ ಬರುವಂತಹ ಆಣೆಕೊಂಡ ಭಾಗದಲ್ಲೇ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಸಹ ಏನು ಸಾಕಷ್ಟು ಕಲ್ಲು ತೂರಾಟ ಆಗಿರುವಂಥದ್ದು. ಆ ಏರಿಯಾದಲ್ಲಿರುವಂತಹ ಸುಮಾರು ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ವಾಹನಗಳ ಮೇಲೆ ಕಲ್ಲು ತೂರಾಟಗಳನ್ನ ಮಾಡ್ತಾರೆ, ಮನೆ ಮುಂದೆ ನಿಲ್ಲಿಸಿದಂಥ ಬೈಕ್ಗಳನ್ನು ಜಖಂಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 5ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿರುವಂಥದ್ದು, ಸುಮಾರು 4 ಕಾರುಗಳು ಏನು ಇಲ್ಲಿ ಘಟನೆಯಲ್ಲಿ ಏನು ಪುಡಿ ಆಗಿರುವಂಥದ್ದು. ನಾನು ನಿಮಗೆ ಒಂದು ಕಾರಣ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಆ ಒಂದು ಇಲ್ಲಿ ಪಕ್ಕದಲ್ಲಿರುವಂಥ ಈಕೋ ಕಾರು ಸಹ ನಿನ್ನೆ ಈ ಕಲ್ಲು ತೂರಾಟ ಘಟನೆಯಲ್ಲಿ ಜಖಂಗೊಂಡಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಶ್ರುತಿ. ನೋಡಿ, ಆ ಕಡೆ ಡೋರಿನ ಸಂಪೂರ್ಣ ಗ್ಲಾಸು ಪುಡಿಯಾಗಿ ಆ ಸೀಟ್ ಮೇಲೆ ಬಿದ್ದಿರುವಂಥದ್ದು. ಈ ಘಟನೆ ತೀವ್ರತೆಯನ್ನು ನೋಡಿದರೆ ನಿಜಕ್ಕೂ ಒಳಗಡೆ ಯಾರಾದರೂ ಇದ್ದರೆ ಅವರು ಜೀವಂತವಾಗಿರೋದು ಕೂಡ ಸಾಕಷ್ಟು ಒಂದು ಕಷ್ಟ, ಅವರ ಸಾವೇ ಸಂಭವಿಸುತ್ತೆ ಅನ್ನುವಂಥ ಒಂದು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಈ ದೃಶ್ಯ ನೋಡಿದರೆ. ಆ ಶೀಟ್ ಮೇಲೆ ಬಿದ್ದಿರುವ ಗ್ಲಾಸಿನ ಪುಡಿಗಳಾಯಿತು, ಅದರಂತೆ ಆ ಮುಂದಿನ ಅಂದರೆ ಫ್ರಂಟ್ ಗ್ಲಾಸು ಸಹ ಏನೋ ಛಿದ್ರವಾಗಿ ನಾವು ಹೋಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸುತ್ತಿ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ನಿಜಕ್ಕೂ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದ್ದು ಸಹ ಇವತ್ತಿನ ಬೆಳಗಿನ ಜಾವವನ್ನು ದಾವಣಗೆರೆ ಜನತೆ ಆತಂಕದಲ್ಲಿ ಆರಂಭ ಮಾಡಿದಾರೆ ಅಂತಲೇ ಹೇಳ್ಬೋದು ಶ್ರುತಿ. ಇನ್ನು ಶ್ರುತಿ, ಇಲ್ಲಿ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿಗಳು ಸಹ ಇದ್ದಾರೆ, ಅವರು ನಾನೀಗ ಮಾತಾಡ್ತಾ ಹೋಗ್ತೇನೆ. ಸರ್, ನಿನ್ನೆ ಎಷ್ಟು ಸಮಯದಲ್ಲಿ ನಡೆದಿರುವಂಥ ಘಟನೆ ಸರ್ ಇದು? ನಿನ್ನೆ ಸುಮಾರು ಒಂದು 7:45, 8 ಗಂಟೆ ಒಳಗೆ ನಡೆದಿರ್ತಕ್ಕಂಥ ಟೈಮ್ ಸರ್ ಇದು. ನಾವು ಸಂಜೆ ಅಲ್ಲಿ ಆ ಕಡೆ ಎಲ್ಲ ಗಲಾಟೆ ಆಗ್ತಾಯಿದೆ ಅಂದರೆ ನಾವೆಲ್ಲ ವ್ಯಾಪಾರ ಮಾಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥವ್ರೆಲ್ಲ ರೈತರು ಮತ್ತು ಚಿಕ್ಕದಾಗಿ ದನ ಕಟ್ಕೊಂಡು ಹಾಲ್ಗಿಲ್ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥ ಜನ ಮತ್ತು ಪೂರ್ತಿ ಶಾಂತಿಯಿಂದ ಇರ್ತಕ್ಕಂಥ ಒಂದು ಏರಿಯಾ ಸರ್ ಇದು ಆನೆಕೊಂಡ ಅಂತ ಕರೀತಾರೆ. ಇದು ಪೂರ್ತಿ ಗ್ರಾಮದ ವಾತಾವರಣ ಇದೆ. ಇಲ್ಲಿ ಯಾವುದೇ ರೀತಿ ಗಲಾಟೆ ಆಗಲಿ, ದೊಂಬೆ ಆಗಲಿ, ಆ ಥರ ಯಾವುದೂ ಕೂಡ ಆ ಥರ ಜನಗಳು ಯಾರೂ ಇಲ್ಲ. ಅಲ್ಲಿ ಎಲ್ಲ ದುಡ್ಡು ತಿಂತಕ್ಕಂಥ ಜನ ಇದ್ದಾರೆ. ನಾವು ಸುಮಾರು ಒಂದು 7:45ಗೆ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ಟು ನಾನು ಬೈಕ್ ನಿಲ್ಲಿಸಿ ಒಳಗೆ ಹೋಗಿ ಬಟ್ಟೆ ಬಿಟ್ಟು ಮುಖ ತೊಗೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಗಲಾಟೆ ಶುರುವಾಗ್ಬಿಟ್ಟು ಸರ್. ಅಲ್ಲಿ ಬರ್ತಾ ಮಟ್ಟಿ ಕೆಳಗಡೆ ಬಂದು ಸುಮಾರು ಒಂದು 60-70 ಹುಡುಗರು ಬಂದುಬಿಟ್ಟು, ಎಲ್ಲ ಚಿಕ್ಕ ಹುಡುಗರು, ಒಂದು 15-18 ವರ್ಷದ 20 ವರ್ಷದ ಒಳಗಿರ್ತಕ್ಕಂಥ ಹುಡುಗರು ಬಂದುಬಿಟ್ಟು ಅಲ್ಲೆಲ್ಲ ಕಲ್ಲು ಹೊಡ್ಕೊಂತ ಬಂದು ಸುಮಾರು ಅಲ್ಲೊಂದು 2-3 ಕಾರಿಗೆ ಕಲ್ಲು ಹೊಡೆದಿದ್ದಾರೆ. ಮತ್ತು ನಮ್ಮದೊಂದು ಮನೆಗೆ ಕಿಟಕಿ ಗ್ಲಾಸಿಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಮತ್ತು ಇದೊಂದು ಕಾರಿಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಇನ್ನೊಂದು 7-8 ಸುಮಾರು ಬೈಕ್ಗಳಿಗೆ ಎಲ್ಲ ಕಲ್ಲು ಹೊಡೆದಿದ್ದಾರೆ. ಆಮೇಲೆ ಶ್ರುತಿ ತಾವು ಗಮನಿಸ್ಬೋದು, ನಿಜಕ್ಕೂ ಇಲ್ಲಿ ಒಂದು ಆತಂಕ ಏನು ವಾತಾವರಣವೇ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಈ ದಾವಣಗೆರೆಯ ಅಶಾಂತಿಯನ್ನು ಯಾವ ರೀತಿ ಸುಸ್ಥಿತಿಗೆ ಜಿಲ್ಲಾಡಳಿತ ತರತ್ತನ್ನೋದೇ ಇಲ್ಲಿ ಒಂದು ಕುತೂಹಲ ಆಗಿರುವಂಥದ್ದು. ಓಕೆ ವಿಠಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.